ಐಪಿಎಲ್ನಲ್ಲಿ ಬೆಂಕಿ ಬ್ಯಾಟಿಂಗ್ ಅಂತ ಬಂದ್ರೆ ಥಟ್ ಅಂತ ನೆನಪಾಗೋದೇ ಸನ್ರೈಸರ್ಸ್ ಹೈದರಾಬಾದ್ ತಂಡ. ಐಪಿಎಲ್ ಇತಿಹಾಸದಲ್ಲಿ ಹೈಯೆಸ್ಟ್ ರನ್ಗಳನ್ನ ಚೆಚ್ಚಿರುವಂತಹ ದಾಖಲೆಗಳಲ್ಲಿ ಇವರದ್ದೇ ಪಾರುಪತ್ಯ. ಈಗ ನೆಕ್ಸ್ಟ್ ಸೀಸನ್ಗೂ ಕೂಡ ಅದೇ ಫೈರ್ ಮೋಡ್ನಲ್ಲೇ ರೆಡಿ ಆಗ್ತಿದ್ದಾರೆ. ಮಿನಿ ಆಕ್ಷನ್ ಆದ್ಮೇಲೆ ಹೈದರಾಬಾದ್ ಕಂಪ್ಲೀಟ್ ಪ್ಯಾಕೇಜ್ ತರ ಕಾಣ್ತಾ ಇದ್ದು ಟಾಪ್ ಟು ಬಾಟಮ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಹೊಡಿಬಡಿ ಬ್ಯಾಟರ್ಗಳು ಇರೋದ್ರಿಂದ ರನ್ ಮಳೆ ಹರಿಯೋದಂತೂ ಗ್ಯಾರಂಟಿ. ಹಾಗಾದ್ರೆ ಆರೆಂಜ್ ಆರ್ಮಿ ಹೇಗಿದೆ? ಬ್ಯಾಟಿಂಗ್ ಓಕೆ, ಬೌಲಿಂಗ್ ಓಕೆನಾ? ಸೊ ಏನು ವೀಕ್ನೆಸ್ ಇರಬಹುದು? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ T20 ಸ್ಪೆಷಲಿಸ್ಟ್ ಬ್ಯಾಟರ್ಗಳ ದಂಡೆ ಇದೆ. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಹೆನ್ರಿಕ್ ಕ್ಲಾಸೆನ್ ಹಾಗೆ ನಿತೀಶ್ ಕುಮಾರ್ ರೆಡ್ಡಿ ಅಂತ ವರ್ಲ್ಡ್ ಕ್ಲಾಸ್ ಬ್ಯಾಟರ್ಸ್ ಇದ್ದಾರೆ. ಅಂಡ್ ಇವರೆಲ್ಲರೂ ಕೂಡ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಪ್ಯಾಟ್ ಕಮಿನ್ಸ್ ನಾಯಕತ್ವದ ಆರೆಂಜ್ ಆರ್ಮಿ 2026ರ ಐಪಿಎಲ್ನಲ್ಲಿ ಡೇಂಜರಸ್ ಟೀಮ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಮಿನಿ ಆಕ್ಷನ್ನಲ್ಲಿ ಒಟ್ಟು 10 ಆಟಗಾರರನ್ನ ಖರೀದಿ ಮಾಡಿದ್ರು ಕೂಡ ಕಾಸ್ಟ್ಲಿಯೆಸ್ಟ್ ಅನಿಸಿದ್ದು ಮಾತ್ರ ಲಿಯಾಮ್ ಲಿವಿಂಗ್ಸ್ಟೋನ್ಗಾಗಿ 13 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಿದ್ದಾರೆ. ಉಳಿದಂತೆ ಸಲೀಲ್ ಅರೋರಾ ಹಾಗೆ ಜಾಕ್ ಎಡ್ವರ್ಡ್ ಕೋಟಿ ಮೇಲೆ ಬಿಡ್ ಆಗಿದ್ದು ಬಿಟ್ರೆ ಉಳಿದವರೆಲ್ಲ ಆಲ್ಮೋಸ್ಟ್ ಬೇಸ್ ಪ್ರೈಸ್ಗೆ ಬಂದಿದ್ದಾರೆ. ಬಟ್ ಅಚ್ಚರಿಯ ವಿಚಾರ ಅಂದ್ರೆ SRH ಪರ್ಸ್ನಲ್ಲಿ ಇನ್ನೂ ಕೂಡ 5.45 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ. ಅದ್ಯಾವ ಕಾರಣಕ್ಕೆ ಇಷ್ಟೊಂದು ಹಣವನ್ನು ಉಳಿಸ್ಕೊಂಡ್ರು ಗೊತ್ತಿಲ್ಲ. ಹೈದರಾಬಾದ್ ತಂಡದಲ್ಲಿ ಪವರ್ ಹಿಟ್ಟರ್ ಬ್ಯಾಟರ್ಸ್. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮೇನ್ ಸ್ಟ್ರೆಂತೆ ಬ್ಯಾಟಿಂಗ್. ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಇಬ್ರು ಕೂಡ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಇವರಿಬ್ರು ಕೂಡ ಕ್ರೀಸ್ ಕಚ್ಚಿ ನಿಂತ್ರೆ ಎದುರಾಳಿ ಬೌಲರ್ಗಳನ್ನ ಬೆಂಡೆತ್ತೋದಂತೂ ಪಕ್ಕ. ಅದು ಕೂಡ 6-4ಗಳಲ್ಲೇ ಡೀಲ್ ಮಾಡ್ತಾರೆ. ಸೊ ಈ ಪವರ್ ಹಿಟ್ಟರ್ಸ್ ಪವರ್ ಪ್ಲೇನಲ್ಲಿ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಕೆಪಾಸಿಟಿ ಇದೆ. ಅಂಡ್ 3ನೇ ಕ್ರಮಾಂಕದಲ್ಲಿ ಬರುವಂತ ಇಶಾನ್ ಕಿಶನ್ ಕೂಡ ಬಿರುಗಾಳಿ ಬ್ಯಾಟರ್. ಮೊನ್ನೆಯಷ್ಟೇ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಭರ್ಜರಿ ಶತಕ ಬಾರಿಸಿ ಜಾರ್ಖಂಡ್ ತಂಡವನ್ನ ತಮ್ಮ ಕ್ಯಾಪ್ಟನ್ಸಿಯಲ್ಲೇ ಚಾಂಪಿಯನ್ ಮಾಡಿದ್ದಾರೆ. ಇದಾದ ಬಳಿಕ ಹೆನ್ರಿಕ್ ಕ್ಲಾಸೆನ್ ಕೂಡ ಚಾರ್ಜ್ ತಗೊಳ್ತಾರೆ. ಅಂಡ್ ಈ ಸಲ ಹೈದರಾಬಾದ್ ಸ್ಪೆಷಾಲಿಟಿ ಅಂದ್ರೆ RCB ತಂಡದ ಮಾಜಿ ಆಟಗಾರ ಲಿಯಾಮ್ ಲಿವಿಂಗ್ಸ್ಟೋನ್ ರನ್ನ 13 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿರೋದು. ಸೊ ಲಿಯಾಮ್ ಲಿವಿಂಗ್ಸ್ಟೋನ್ ಈ ಸಲ ಮಿಡಲ್ ಆರ್ಡರ್ ನಲ್ಲಿ ಕಾಣಿಸಿಕೊಳ್ಬಹುದು. ಇನ್ನು ಹರಾಜಿಗೂ ಮುನ್ನ ಮೊಹಮ್ಮದ್ ಶಮಿಯನ್ನ ಟ್ರೇ ಮಾಡಿಕೊಟ್ರು ಕೂಡ ಬೌಲಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಾಯಕ ಪ್ಯಾಟ್ ಕಮಿನ್ಸ್, ಹರ್ಷಲ್ ಪಟೇಲ್ ಹಾಗೆ ಜಯದೇವ್ ಉನಾದ್ಕತ್ ವೇಗದ ಬೌಲಿಂಗ್ ದಾಳಿಯನ್ನ ಲೀಡ್ ಮಾಡ್ತಾರೆ. ನೆಕ್ಸ್ಟ್ ಹರ್ಷ್ ದುಬೆ ಸ್ಪಿನ್ನರ್ ಆಗಿದ್ದು ಲಿಯಾಮ್ ಲಿವಿಂಗ್ಸ್ಟೋನ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿಯನ್ನು ಕೂಡ ಬೌಲಿಂಗ್ ನಲ್ಲಿ ಬಳಸಿಕೊಳ್ಳಬಹುದು. ಬಟ್ ಆರೆಂಜ್ ಆರ್ಮಿ ಮಿನಿ ಆಕ್ಷನ್ ನಲ್ಲಿ ಕೆಲ ಮಿಸ್ಟೇಕ್ ಗಳನ್ನ ಮಾಡ್ಕೊಂಡಿದೆ. ಸೊ ಏನೆಲ್ಲ ಅಂತ ನೋಡ್ತಾ ಹೋಗೋದಾದ್ರೆ ಮಿನಿ ಆಕ್ಷನ್ ನಲ್ಲಿ ಆರಂಭದಲ್ಲಿ ಆಟಗಾರರ ಖರೀದಿಗೆ ಮುಂದಾಗ್ಲೇ ಇಲ್ಲ. ಕಾವ್ಯ ಮಾರನೊಡೆತನದ ಈ ತಂಡ ಆಕ್ಷನ್ ಸ್ಟಾರ್ಟ್ ಆದ್ರೂ ಕೂಡ ಆರಂಭದಲ್ಲಿ ಸ್ಟಾರ್ ಬಿಗ್ ಪ್ಲೇಯರ್ಸ್ ಗಳೇ ಬಂದ್ರು ಕೂಡ ಇವರು ಖರೀದಿಯನ್ನ ಮಾಡೋಕೆ ಮುಂದಾಗ್ಲೇ ಇಲ್ಲ. ಸೊ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾರೆ. ಸೊ ಅಲ್ಲೇ ಇವರಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಯ್ತು. ಸೊ ಇದು ಮೇನ್ ಮಿಸ್ಟೇಕ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಪ್ರಮುಖ ಆಟಗಾರರ ಮೇಲೆ ಬಿಡ್ ಮಾಡ್ತಾರೆ. ಈಗ ಕಾರ್ತಿಕ್ ಶರ್ಮಾ ಇರ್ಬೋದು, ಪ್ರಶಾಂತ್ ವೀರ್ ಇವರೆಲ್ಲ ಅನ್ಕ್ಯಾಪ್ಡ್ ಪ್ಲೇಯರ್ಗಳು. ಇವರ ಮೇಲೆ ದುಬಾರಿ ಮೊತ್ತ ಕೊಟ್ಟು ಕೂಡ ಖರೀದಿ ಮಾಡುವಂತ ಬಿಡ್ ಮಾಡೋಕೆ ರೆಡಿ ಮಾಡ್ತಾರೆ. ಬಟ್ ಅಂತಿಮವಾಗಿ ಅದನ್ನ ಗೆಲ್ಲೋಕೆ ಸಾಧ್ಯವಾಗೋದಿಲ್ಲ. ಇವರಿಬ್ಬರನ್ನು ಕೂಡ CSK ಖರೀದಿ ಮಾಡುವಲ್ಲಿ ಯಶಸ್ವಿ ಆಗುತ್ತೆ. ಹೀಗಾಗಿ ಬಿಟ್ ಕೊಡುವಂತ ಮಿಸ್ಟೇಕ್ ಅನ್ನ ಮಾಡ್ಕೊಂಡಿದ್ದಾರೆ SRH ನವರು. ಅಂಡ್ ದೆನ್ ಲಿಯಾಮ್ ಲಿವಿಂಗ್ಸ್ಟೋನ್ ಮೇಲೆ ಅಷ್ಟೊಂದು ಹಣ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕಳೆದ ಸೀಸನ್ ಅಲ್ಲಿ RCB ಪರ ಅದ್ಭುತವಾದಂಥ ಪ್ರದರ್ಶನ ಬಂದಿರಲಿಲ್ಲ. ಹೀಗಾಗಿ ಆಲ್ರೌಂಡ್ ಪ್ರದರ್ಶನ ಕಳಪೆಯಾಗಿದೆ ಅನ್ನೋ ಕಾರಣಕ್ಕೆ ಫ್ರಾಂಚೈಸಿ ಇವರನ್ನ ಬಿಡುಗಡೆ ಮಾಡಿತ್ತು. ಸೊ ಇಂಥ ಆಟಗಾರನಿಗೆ 13 ಕೋಟಿ ರೂಪಾಯಿನ ಕೊಟ್ಟು ಖರೀದಿ ಮಾಡುವಂತ ಅವಶ್ಯಕತೆ ಇತ್ತಾ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಹೀಗಾಗಿ ಇದು ಕೂಡ ಒಂದು ವೀಕ್ನೆಸ್ ಆಗಬಹುದು. ಅಂಡ್ ನೆಕ್ಸ್ಟ್ ಮೊಹಮ್ಮದ್ ಶಮಿಯನ್ನ ಹರಾಜಿಗೂ ಮುನ್ನವೇ ಟ್ರೇಡ್ ಮಾಡಿಕೊಡ್ತಾರೆ. ಸೊ ಮೊಹಮ್ಮದ್ ಶಮಿ ಎಂಥ ಬೌಲರ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ನ್ಯೂ ಬಾಲ್ ಹಾಗೆ ಡೆತ್ ಓವರ್ಗಳಲ್ಲಿ ಬ್ರೇಕ್ ಥ್ರೂ ಅನ್ನ ತಂದು ಕೊಡುವಂತ ಬೌಲರ್ ಆಗಿದ್ರು. ಬಟ್ ಶಮಿಯನ್ನ ಬಿಟ್ಕೊಟ್ಟ ಮೇಲೆ ನ್ಯೂ ಬಾಲ್ ಅಟ್ಯಾಕರ್ಸ್ ಅಂತ ಯಾರನ್ನು ಕೂಡ ಮೇನ್ ಇರುವಂತ ಬೌಲರ್ನ ಖರೀದಿ ಮಾಡಿಲ್ಲ. ಜೊತೆಗೆ ರಿಸ್ಟ್ ಸ್ಪಿನ್ನರ್ ಕೊರತೆ ಇದೆ. ಹಾಗೆ ಮಿಡಲ್ ಆರ್ಡರ್ನಲ್ಲಿ ಫಿನಿಷರ್ ಕೊರತೆ ಕಾಣಬಹುದು. ಇಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್ ಮೇಲೆ ಮಾತ್ರ ಫಿನಿಷರ್ ರೋಲ್ ಆಗಿ ಪ್ಲೇ ಮಾಡೋಕೆ ನೋಡಿದ್ರು ಕೂಡ ಆನಂತರ ಬೇರೆ ಆಯ್ಕೆಗಳು ಕಡಿಮೆ ಇದೆ. ಹೀಗಾಗಿ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಹಾಗೆ ಡೆತ್ ಓವರ್ ಮತ್ತು ಪವರ್ ಪ್ಲೇ ಬೌಲಿಂಗ್ ನಲ್ಲಿ ಸ್ವಲ್ಪ ಹೈದರಾಬಾದ್ ತಂಡಕ್ಕೆ ಸೆಟ್ ಬ್ಯಾಕ್ ಆಗುವಂತ ಚಾನ್ಸಸ್ ಇದೆ. ಇನ್ನು ಹೈದರಾಬಾದ್ ತಂಡಕ್ಕೆ ಇರುವಂತ ಮೇನ್ ಥ್ರೆಟ್ ಅಂದ್ರೆ ಬ್ಯಾಟರ್ಗಳು ಕೈ ಕೊಡುವಂತ ಸಾಧ್ಯತೆ ಜಾಸ್ತಿನೇ ಇದೆ. ಯಾಕಂದ್ರೆ ಕಳೆದ ವರ್ಷವೇ ನಾವು 300+ ರನ್ಗಳನ್ನ ಹೊಡಿತೀವಿ ಅಂದಿದ್ರು. ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಬ್ಯಾಟರ್ಗಳು ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗ್ತಾರೆ. ಬಿಗ್ ಹಿಟ್ಸ್ ಬಂದಿರಲಿಲ್ಲ. ಹೀಗಾಗಿ ಹೈದರಾಬಾದ್ ಆಕ್ಷನ್ ನಲ್ಲಿ ಇನ್ನೊಂದು ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿ ಆಟಗಾರನ್ನ ಚೂಸ್ ಮಾಡ್ಕೊಳ್ಬಹುದಿತ್ತೋ ಏನೋ. ನಮಸ್ಕಾರ.